ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 77 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ನೀವು ನಿಮ್ಮ ಯಾರಾದ್ರೂ ಒಬ್ಬ ಪರ್ಸನ್ ಮನಸ್ಸಲ್ಲಿ ಇದ್ರೆ ಆ ವ್ಯಕ್ತಿನ ನಂಬಬಹುದಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಲವ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಯಾರನ್ನಾದ್ರೂ ಬಿಸ್ನೆಸ್ ಅಲ್ಲಿ ಬಿಲೀವ್ ಮಾಡೋದು ಆ ತರ ಎಲ್ಲ ಏನಾದ್ರೂ ಇದ್ರೆ, ಸೊ ಅಂತವರಿಗೆ ಈ ರೀಡಿಂಗು. ಬೇಸಿಕಲಿ ನೀವು ಈ ಪರ್ಸನ್ ನಂಬೋದಾ ಅಂತ ಹೇಳಿ ನಾನು ಒಂದು ಕಾರ್ಡ್ ರೀಡಿಂಗ್ ಮಾಡ್ತಿದ್ದೀನಿ. ನಾನಿಲ್ಲಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನಿಮ್ಮ ಒಂದು ವ್ಯಕ್ತಿಯನ್ನು ನೆನಪಿಸ್ಕೊಂಡು ಕಾರ್ಡ್ಸ್ನ ನೋಡ್ಬಹುದು. ಅವರ ಹೆಸರನ್ನು ಬೇಕಾದ್ರೂ ಹೇಳ್ಕೋಬಹುದು, ಇಲ್ಲಾಂದ್ರೆ ಅವರ ಒಂದು ಮುಖ ಬೇಕಂದ್ರೆ ನೆನಪಿಸ್ಕೊಳ್ಬಹುದು. ಇಲ್ಲಿ ಕಾರ್ಡ್ ಶಫಲ್ ಮಾಡುವಾಗಲೇ ಪಾಪಪ್ ಆಗಿ ಒಂದು ಕಾರ್ಡು ಮೇಲೆ ಬಿತ್ತು. ಅದನ್ನ ಸೈಡ್ ಅಲ್ಲಿ ತೆಗೆದು ಇಡ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಇನ್ ಕೇಸ್ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ. ಸೊ ಅದ್ರ ಥ್ರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮಾತ್ರ ಮಾಡಿ. ವಾಟ್ಸಪ್ ಮೆಸೇಜ್ಗಳು ನಾನು ಓದ್ಬಿಟ್ಟು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಇಲ್ಲಿ ನಾನು 5 ಕಾರ್ಡ್ ತೆಗೆಯೋದ್ರ ಮುಖಾಂತರ ನಿಮಗೆ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವು ಯಾವ ಕಾರ್ಡನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು ಈ ವ್ಯಕ್ತಿಯನ್ನು ನಂಬಬಹುದಾ ಅಂತ ಒಂದು ಪ್ರಶ್ನೆಗೆ 5 ಕಾರ್ಡ್ ಮುಖಾಂತರ ಯೂನಿವರ್ಸ್, ಏಂಜಲ್ಸ್ ಮತ್ತೆ ದೇವರು ನಿಮಗೆ ಏನ್ ಸಂದೇಶಗಳನ್ನ ಕೊಡ್ತಾರೆ ಅಂತ ಹೇಳಿ ನೋಡೋಣ. ಇಲ್ಲಿ ನಾನು 5 ಕಾರ್ಡ್ಸ್ ನ ತೆಗೆದಿಟ್ಟಿದ್ದೀನಿ. ಹೋಪ್ಫುಲಿ ಎಲ್ಲಾ ಕಾರ್ಡ್ಸು ನಿಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ಇವಾಗ ಒಂದೊಂದಾಗಿ ಕಾರ್ಡ್ಸ್ ನ ನೋಡೋಣ. ಮೊದಲನೇ ಕಾರ್ಡ್ ಬಂದ್ಬಿಟ್ಟು ದ ಮೂನ್ ಬಂದಿದೆ. ಸೊ ಈ ವ್ಯಕ್ತಿ ತುಂಬಾನೇ ಸೀಕ್ರೆಟಿವ್ ಆಗಿದ್ದಾರೆ. ನೀವು ಇನ್ ಕೇಸ್ ಏನಾದ್ರು ರಿಲೇಶನ್ಶಿಪ್ ಅಲ್ಲಿ ನೋಡ್ತಾ ಇದ್ರೆ, ದ ಮೂನ್ ಬಂದು ತುಂಬಾ ಹಿಡನ್ ಥಿಂಗ್ಸು, ಸೀಕ್ರೆಟಿವ್ ಥಿಂಗ್ಸ್ ನ ತೋರಿಸ್ತಾ ಇರುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ನೆಗೆಟಿವಿಟಿ ಇದೆ ಈ ಪರ್ಸನ್ ಹತ್ರ. ತುಂಬಾನೇ ತುಂಬಾ ಹಟ್ಮಾರಿ ಆಗಿರ್ಬೋದು, ಅವ್ರಿಗೆ ತುಂಬಾ ಆಂಗ್ಸೈಟಿ ಇರ್ಬೋದು. ಅಂದ್ರೆ ಆಂಗ್ಸೈಟಿ ಅಂದ್ರೆ ತುಂಬಾ ಭಯ ಇರುತ್ತಲ್ಲ, ಭಯ ಇರ್ಬೋದು, ಮತ್ತೆ ಕೋಪ ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತೆ. ಇವ್ರ ಬಗ್ಗೆ ಏನಾದ್ರೂ ತಿಳ್ಕೊಬೇಕಂದ್ರೆ ಸುಮಾರು ಥಿಂಗ್ಸು ಮುಚ್ಚಿಟ್ಟಿದ್ದಾರೆ ನಿಮ್ಮಿಂದ. ತುಂಬಾನೇ ನಿಮ್ಗೆ ಗೊತ್ತಿಲ್ಲದೆ ಇರೋಂತ ಎಷ್ಟೊಂದು ಸೀಕ್ರೆಟ್ಸ್ ಇದೆ. ಜೊತೆಲಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಿಲ್ಲದೇನೆ ಇವರು ಬೇರೊಂದು ಪರ್ಸನ್ ಜೊತೆ ಪ್ರೀತಿ, ಪ್ರೇಮ ಅಥವಾ ನೆಕ್ಸ್ಟ್ ಲೆವೆಲ್ ಕೂಡ ಹೋಗಿರುವಂತ ಚಾನ್ಸಸ್ ಇದೆ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಅಂಡ್ ಈ ಪರ್ಸನ್ ಬಗ್ಗೆ ಇನ್ನು ತುಂಬಾ ತಿಳ್ಕೊಳ್ದಲೆ ನೀವೇನಾದ್ರು ಸ್ಟೆಪ್ ತಗೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ತೊಂದರೆ ಆಗುವಂತ ಚಾನ್ಸಸ್ ಇಲ್ಲಿ ಎದ್ದು ಕಾಣಿಸ್ತಿದೆ. ಬಿಕಾಸ್ ಒಂಥರ ಈ ಪರ್ಸನ್ ಯಾವ ತರ ಅಂದ್ರೆ ತುಂಬಾ ಸೀಕ್ರೆಟಿವ್ ಆಗಿರೋದು, ಸ್ವಲ್ಪ ಸೈಕಿಕ್. ಅಂಡ್ ಇವರಿಗೆ ಬೇಗನೆ ಸಿಟ್ಟು ಬರುತ್ತೆ. ಅಂಡ್ ತುಂಬಾ ಥಿಂಗ್ಸ್ ನ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಅವ್ರಿಗೆ ಶೇರ್ ಮಾಡಕ್ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಏನಾಗತ್ತೋ ಅಂತ ಹೇಳಿ ಇರ್ಬೋದು. ಅಂಡ್ ತುಂಬಾನೇ ಥಿಂಗ್ಸ್ ರಿಲೇಶನ್ಶಿಪ್ ಅಂತ ಬಂತು ಅಂದ್ರೆ ನಿಮ್ಮಿಂದ ಬಹಳಷ್ಟು ಮುಚ್ಚಿಟ್ಟಿದ್ದಾರೆ. ಇವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ವಲ್ಪ ಜನ ಹತ್ರ ಮಾತಾಡಿ, ಅವರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಅವ್ರಿಗೆ ಏನೋ ಒಂದು ಮನ್ಸಲ್ಲಿ ಯಾವಾಗ್ಲೂ ಓಡ್ತಾನೆ ಇರುತ್ತೆ, ಆಂಗ್ಸೈಟಿ, ಒಂಥರ ಫಿಯರ್. ಎಲ್ಲಿ ಹೇಳ್ಬಿಟ್ರೆ ನಿಮ್ಮನ್ನ ಕಳ್ಕೊಳ್ತೀವಿ ಅನ್ನೋ ಭಯ ಇರ್ಬೋದು, ಅಥವಾ ಏನೋ ಒಂದು ಓಡ್ತಾ ಇದೆ ಅವರ ತಲೆಯಲ್ಲಿ. ಕೂತು ಮಾತಾಡಿ, ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅಂಡ್ ಈ ಪರ್ಸನ್ ನ ಬಿಲೀವ್ ಮಾಡ್ಬೋದು ಅಂತ ಕೇಳಿದ್ರೆ ತುಂಬಾ ವಿಷಯಗಳು ತಿಳ್ಕೊಬೇಕು ನೀವು. ಅಷ್ಟು ಈಸಿ ಅಲ್ಲ, ಬಿಲೀವ್ ಮಾಡಿದ್ರೆ ತುಂಬಾನೇ ಕಷ್ಟ ಇರತ್ತೆ ನಿಮಗೆ. ನೀವು ತುಂಬಾನೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅವ್ರು ಹೇಳ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂತ ಕುತ್ಕೋಬೇಕಾಗತ್ತೆ. ಬಿಕಾಸ್ ಈ ಪರ್ಸನ್ ಬಂದ್ಬಿಟ್ಟು ತುಂಬಾನೇ ನಿಮ್ಮ ಮಾತನ್ನ ಕೇಳೋಂತ ಪರ್ಸನ್ ಅಂತೂ ಅಲ್ಲ ಇವರು. ಇವ್ರಿಗೆ ತುಂಬಾ ಟ್ರೋಮಾಸ್ಗಳಿದೆ. ಅಂದ್ರೆ ಇವ್ರ ಜೀವನದಲ್ಲಿ ತುಂಬಾನೇ ಹಿಂದೆ ಕಹಿ ಘಟನೆಗಳಾಗಿರ್ಬೋದು. ಅದರಿಂದ ಇವರು ತುಂಬಾ ಟ್ರಾಮಾಗಳನ್ನ ಅನುಭವಿಸಿ ಅವ್ರ ಮನಸ್ಸಲ್ಲಿ ತುಂಬಾ ಗಾಯಗಳಾಗಿರೋದ್ ಇದೆ. ಅದನ್ನ ಅವರು ಹೀಲ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಫಿಯರ್ ಇದೆ, ಆಂಗ್ಸೈಟಿ ಇದೆ. ಮತ್ತೆ ಅವರು ಅದೇ ಒಂದು ಮೈಂಡ್ ಸೆಟ್, ಅದೇ ಒಂದು ಏನು ಟ್ರಾಮಾಸ್ಗಳನ್ನ ಕ್ಯಾರಿ ಮಾಡ್ಕೊಂತ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಮತ್ತೆ ನಿಮಗೂ ಕೂಡ ತುಂಬಾನೇ
ಸೀಕ್ರೆಟಿವ್ ಆಗಿ ನಿಮ್ಮಿಂದ ಮುಚ್ಚಿಟ್ಟಿರುವಂಥದ್ದು, ತುಂಬಾ ನೆಗೆಟಿವಿಟಿನ ಹೋಲ್ಡ್ ಮಾಡಿ ಇಟ್ಕೊಂಡಿರೋದು, ತುಂಬಾ ಕೋಪನ ಹೋಲ್ಡ್ ಮಾಡಿ ಇಟ್ಕೊಂಡಿರೋದು, ಫಿಯರ್ ಭಯ ಹೋಲ್ಡ್ ಮಾಡಿರೋದು, ತುಂಬಾನೇ ಈ ವ್ಯಕ್ತಿ ಮನಸ್ಸಲ್ಲಿ ಏನೇನೋ ಓಡ್ತಾ ಇರುತ್ತೆ. ದಯವಿಟ್ಟು ತುಂಬಾ ವಿಷಯಗಳು ತಿಳ್ಕೊಳ್ಳಿ ಈ ವ್ಯಕ್ತಿ ಬಗ್ಗೆ. ಕಿಂಗ್ ಆಫ್ ಸೋರ್ಟ್ಸ್ ಬಂದಿದೆ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ತುಂಬಾ ಸೀಕ್ರೆಟಿವ್ ಪರ್ಸನ್ ಇದ್ದಾರೆ ಇವರು. ಇಲ್ಲಿ ಕಿಂಗ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಒಂದು ಫಾದರ್ಲಿ ಎನರ್ಜಿ ತೋರಿಸ್ತಾ ಇದೆ. ಅಂಡ್ ಇದು ಬಂದು ಮೇಜರ್ ಆರ್ಕಾನ ಕಾರ್ಡು, ಬಟ್ ಎನರ್ಜಿ ಬಂದ್ಬಿಟ್ಟು ಒಂಥರ ಎಂಪರರ್ ಕಾರ್ಡು. ಎಂಪರರ್ ಅಂದ್ರೆ ಯಾವ ಒಂದು ಪರ್ಸನ್ ನಾವು ತಗೊಳ್ಳೋದಕ್ಕೆ ಆಗಲ್ಲ ಗೊತ್ತಾ. ಒಂಥರ ನ್ಯಾರೋ ಮೈಂಡ್ ಸೆಟ್ ಇರ್ತಾರೆ ಅಂಡ್ ತುಂಬಾನೇ ಡಿಸಿಪ್ಲಿನ್ ಆಗಿರ್ಬೇಕು ಇವರಿಗೆ. ಇದ್ ಮಾಡು ಅಂದ್ರೆ ಅದೇ ತರ ಇರ್ಬೇಕು. ಸ್ವಲ್ಪನೂ ಆ ಕಡೆ ಈ ಕಡೆ ಆದ್ರೆ ಈ ಪರ್ಸನ್ಗೆ ಆಗಲ್ಲ, ತುಂಬಾ ಸಿಟ್ಟು ಬರುತ್ತೆ, ತುಂಬಾ ಕೋಪ ಮಾಡ್ತಾರೆ. ಅವರೇ ಎಲ್ಲದನ್ನು ರೂಲ್ ಮಾಡ್ಬೇಕು ಅಂತ ಹೇಳಿ ಇಷ್ಟಪಡುವಂತ ಪರ್ಸನ್. ತುಂಬಾ ಬ್ರೈನ್ ಅನ್ನು ಯೂಸ್ ಮಾಡ್ತಾರೆ ಕೆಲವೊಂದು ವಿಷಯಗಳಲ್ಲೆಲ್ಲ. ತುಂಬಾ ಬ್ರೈನ್ ಯೂಸ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ಯಾವ ತರ ಅಂದ್ರೆ ಈ ಕೈಯಲ್ಲಿ ಕತ್ತಿ ಇಟ್ಕೊಂಡು ಸ್ವಲ್ಪ ಟಿಲ್ಟ್ ಮಾಡಿ ಕೂತಿದ್ದಾರೆ ನೋಡಿ ಪಿಕ್ಚರ್ ಅಲ್ಲಿ ಒಬ್ಬ ಕಿಂಗ್. ಈ ವ್ಯಕ್ತಿಗೆ ಏನಾದ್ರು ನೆಗೆಟಿವಿಟಿ ಅನಿಸ್ತು, ಆ ವ್ಯಕ್ತಿ ಇಷ್ಟ ಇಲ್ಲ, ಆ ವ್ಯಕ್ತಿ ಇವರ ವಿರುದ್ಧವಾಗಿ ಏನಾದ್ರು ಜೀವನದಲ್ಲಿ ನಡ್ಕೊಂಡ್ರೆ ಆ ಪರ್ಸನ್ ಇವರು ಕಟ್ ಮಾಡ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರೇ ಇವ್ರಿಗೆ ಇಷ್ಟ ಇಲ್ಲದೆ ಇರೋ ತರ ನಡ್ಕೊಂಡ್ರೆ ಈ ವ್ಯಕ್ತಿ ಖಂಡಿತವಾಗ್ಲೂ ಅವ್ರನ್ನ ಅರ್ಧದಲ್ಲೇ ಲೈಕ್ ಅವ್ರನ್ನ ಅಟ್ಯಾಚ್ಮೆಂಟ್ ಏನಿರುತ್ತೆ ಅದನ್ನ ಕಟ್ ಮಾಡ್ಬಿಟ್ಟು ಇವರು ನೋಡ್ಕೊಂಡ್ಬಿಟ್ಟು ಹೋಗ್ತಾರೆ. ಆ ತರ ಒಂದು ಪರ್ಸನ್ ಇವರು. ಜಾಸ್ತಿ ನೆಗೆಟಿವಿಟಿನ ಇಟ್ಕೊಳ್ಳಲ್ಲ. ಅವರು ಯಾವ ತರ ಇದಾರೆ ಆ ತರ ನಡ್ಕೊಳ್ಳಿಲ್ಲ, ಅವ್ರು ಹೇಳಿದ ತರ ಮಾಡಿಲ್ಲ ಅಂದ್ರೆ ಆ ರಿಲೇಶನ್ಶಿಪ್ ನ ಇವರು ಅರ್ಧಕ್ಕೆ ಡ್ರಾಪ್ ಮಾಡಿ ಹೋಗೋದಕ್ಕೂ ಕೂಡ ರೆಡಿ ಇದ್ದಾರೆ. ಒಂಥರ ಇಲ್ಲಿ ಒಂದು ಪರ್ಸನ್ನೇ ಒಂದು ರಿಲೇಶನ್ಶಿಪ್ ನ ಜಾಸ್ತಿ ಹೋಲ್ಡ್ ಮಾಡಿ ಅವರೇ ರೂಲ್ ಮಾಡೋ ತರ, ನಾನು ಹೇಳ್ತಾ ಇದ್ದೀನಿ ನೀನ್ ಇದನ್ನ ಕೇಳ್ಬೇಕು ಅನ್ನೋ ತರ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ತುಂಬಾ ಜಡ್ಜ್ಮೆಂಟ್ ಅಲ್ಲಿ ಇವರು ಜನನ ನೋಡಿದ ತಕ್ಷಣ ಜಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಇವರು ಲಾಜಿಕ್ ಆಗಿ ವರ್ಕ್ ಮಾಡ್ತಾರೆ. ಐಡಿಯಾಸ್ ಗಳು ಇದೆ. ಕೆಲವೊಂದ್ಸರಿ ಇವರು ತುಂಬಾ ಇಂಪೇಷನ್ಸ್ ಆಗ್ಬಿಡ್ತಾರೆ. ಪೇಷನ್ಸೇ ಇರಲ್ಲ ಇವ್ರ ಹತ್ರ. ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿರ್ಬೋದು. ಇವರು ಒಂಥರ ಸೋಲ್ಜರ್ ಎನರ್ಜಿ, ಎಲ್ಲದಕ್ಕೂ ರೆಡಿ ಟು ಫೈಟ್ ಅನ್ನೋ ತರ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ವಿಷಯನೂ ಒಳ್ಳೆ ತರ ಅಂದ್ರೆ ಡಿಸಿಷನ್ ಮೇಕ್ ಮಾಡ್ತಾರೆ. ಬಟ್ ಕೆಲವೊಂದನ್ನ ತುಂಬಾನೇ ಬೇಗ ಡಿಸಿಷನ್ ಮೇಕ್ ಮಾಡ್ಬಿಡ್ತಾರೆ. ಕ್ಲಾರಿಟಿನೇ ಇಲ್ಲದೆ ಮೇಕ್ ಮಾಡುವಂತ ಪರ್ಸನ್. ಅದರಿಂದ ಕೆಲವೊಂದ್ಸರಿ ಇವರಿಗೂ ಸಮಸ್ಯೆ ಆಗೋದು ಅಂತದ್ದು ಇದೆ. ಓಕೆನಾ. ಬಟ್ ಇಲ್ಲಿ ಓವರ್ ಆಲ್ ಕಿಂಗ್ ಆಫ್ ಸೋರ್ಡ್ಸ್ ತಗೊಂಡ್ರೆ ಒಬ್ಬ ಪರ್ಸನ್ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರೇ ಮೇನ್ ಆಗಿ ನಿಂತ್ಕೊಂಡ್ಬಿಟ್ಟು ಎಲ್ಲದನ್ನು ರೂಲ್ ಮಾಡೋ ತರ, ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ, ಆ ತರ ಒಂದು ಎನರ್ಜಿ ನಂಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಸ್ವಲ್ಪ ಅವ್ರು ಹೇಳಿದ ತರನೇ ಕೇಳ್ಬೇಕು, ಆ ತರ ಇರ್ಬೋದು. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು 8 ಆಫ್ ಸೋರ್ಟ್ಸ್ ಬಂದಿದೆ. 8 ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಅಗೇನ್ ಇನ್ ಕೇಸ್ ನೀವೇನಾದ್ರು ಇವ್ರನ್ನ ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ಏನಾದ್ರು ರಿಲೇಶನ್ಶಿಪ್ ಅಲ್ಲಿ ಮುಂದುವರಿಬೇಕು ಅಥವಾ ಇವ್ರ ಜೊತೆ ಬಿಸ್ನೆಸ್ ಮಾಡ್ಬೇಕು, ಇವ್ರ ಜೊತೆ ವರ್ಕ್ ಮಾಡ್ಬೇಕು ಅಥವಾ ಇವರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು, ಯಾವ್ದೇ ತರ ಇರ್ಬೋದು, ನೀವು ಇವ್ರನ್ನ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ಪಿಕ್ಚರ್ ಅಲ್ಲಿ ಆ ವ್ಯಕ್ತಿನ ಎಲ್ಲಾ ಕಡೆಯಿಂದ ಯಾವ ತರ ಕಟ್ಟಿ ಹಾಕಿದ್ದಾರೆ, ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿದ್ದಾರೆ, ಆ ತರ ಒಂದು ಟ್ರ್ಯಾಪ್ ಆಗಿರುವಂತ ಸಿಚುವೇಶನ್, ಸ್ಟಕ್ ಆಗಿರುವಂತ ಸಿಚುವೇಶನ್ ಆ ಒಂದು ಪರ್ಸನ್ ಆ ಒಂದು ಪಿಕ್ಚರ್ ಅಲ್ಲಿ ಅನುಭವಿಸ್ತಿದಾರಲ್ಲ, ಅದೇ ತರ ನೀವು ಗೋತ್ರು ಹೋಗ್ತೀರಾ. ಇನ್ ಕೇಸ್ ನೆಕ್ಸ್ಟ್ ಸ್ಟೆಪ್ ಏನಾದ್ರು ತಗೊಂಡ್ರೆ ಡೆಫಿನೆಟ್ಲಿ ನಿಮಗೆ ಎಲ್ಲೋ ಸ್ಟಕ್ ಆಗಿದ್ದೀನಿ, ನಾನು ಯಾರೋ ಅಂಡರ್ ಅಲ್ಲಿ ಇದ್ದೀನಿ, ಯಾರ್ದೋ ಅಂಡರ್ ಅಲ್ಲಿ ಇದ್ದೀನಿ, ನನ್ನ ಸಿಚುವೇಶನ್ ಅಷ್ಟೊಂದು ಚೆನ್ನಾಗಿಲ್ಲ, ನನ್ನ ಸುತ್ತಮುತ್ತ ಜನ ಇದ್ರು ಕೂಡ ನನಗೆ ಅಂತ ಯಾರೂ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬರುವಂತ ಚಾನ್ಸಸ್ ಇದೆ. ನೀವು ಫ್ರಸ್ಟ್ರೇಷನ್ಗೂ ಕೂಡ ಹೋಗ್ಬೋದು. ಕೆಲವೊಬ್ರು ನಿಮ್ಮನ್ನ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ, ಥಿಂಕ್ ಮಾಡಿ, ಎರಡು ಕಡೆಯಿಂದ ಸಂಬಂಧಗಳಿಗೆ ಬೆಲೆ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದಕ್ಕೆ ಅವ್ರಿಗೆ ಬೆಲೆ ಕೊಟ್ಟು ನಿಮ್ ಕಡೆಯಿಂದ ಏನ್ ಆಕ್ಷನ್ ತಗೊಳ್ಬೇಕು ಅಂತ ಕೇಳಿ, ನಿಮ್ಮ ಒಂದು ಇದು ಏನ್ ಹೇಳ್ತಾರೆ ಹೋಗಿ ಕೇಳಿ ನೋಡೋಣ ಅವ್ರದ್ದು ಹೆಂಗಿದೆ ಅಂತ ಹೇಳಿ ಕೇಳಿ ಎರಡೂ ಕಡೆಯಿಂದ ಒಂದು ರಿಲೇಶನ್ಶಿಪ್ ಅಂತ ಇದ್ರೆ ಎರಡೂ ಕಡೆಯಿಂದ ಒಪಿನಿಯನ್ಸ್ ತಗೊಂಡು ಗೌರವ ಕೊಡುವಂತ ಮನುಷ್ಯರಿಗೆ ಮಾತ್ರ ಒಂದು ರಿಲೇಶನ್ಶಿಪ್ ಚೆನ್ನಾಗಿ ತಗೊಂಡು ಹೋಗುವಂತ
ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಅಂತ ಒಂದು ಕೆಪಾಸಿಟಿ ಇರುತ್ತೆ. ಆ ಒಂದು ರಿಲೇಶನ್ಶಿಪ್ಪು ಆ ಥರ ಹೋಗ್ದೇನೆ ಒಬ್ಬನೇ ಪರ್ಸನು ನಾನೇ ಮಾಡ್ಕೊಳ್ತೀನಿ, ನಾನೇ ನೋಡ್ತೀನಿ, ನಾನೇ ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಇನ್ ಕೇಸ್ ತಗೊಂಡೋದ್ರೆ ಅದು ಅಲ್ಲಿ ಡಾಮಿನೇಟಿಂಗ್ ಆಗುತ್ತೆ. ಒಂದ್ ಪರ್ಸನ್ ಮಾತ್ರ ಹ್ಯಾಪಿ ಆಗಿರ್ತಾರೆ, ಇನ್ನೊಬ್ಬ ಪರ್ಸನ್ ಡೆಫಿನೆಟ್ಲಿ ಹ್ಯಾಪಿ ಆಗಿರೋದಿಲ್ಲ. ಅದೇ ತರ ಸಿಚುವೇಶನ್ ಇಲ್ಲಿ ಹೋಗುತ್ತೆ. ಡೆಫಿನೆಟ್ಲಿ ಒಬ್ಬ ಬಂದ್ಬಿಟ್ಟು ಇನ್ನೊಬ್ಬನ ಲೈಕ್ ನಾ ಹೇಳ್ದಂಗೆ ಕೇಳ್ಬೇಕು, ಇದು ಸರಿ ಇಲ್ಲ, ಇದು ತಪ್ಪು, ನೀ ಯಾಕೆ ಹಂಗಿದ್ಯಾ, ನೀ ಯಾಕೆ ಹಂಗ ಹೋಗ್ತಾ ಇದ್ಯಾ, ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಸಿಕಲಿ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ನೀವು ಎಲ್ಲೋ ಬಂದು ಸಿಗಾಕೊಂಡ್ಬಿಟ್ಟಿದೀನಿ, ಎಲ್ಲೋ ಟ್ರ್ಯಾಪ್ ಆಗಿದ್ದೀನಿ ಅನ್ನೋಂಥ ಫೀಲಿಂಗ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಅಂಡ್ ಫೋರ್ತ್ ಕಾರ್ಡ್ ನೋಡೋಣ ಏನ್ ಬಂದಿದೆ ಅಂತ ಹೇಳಿ. ಫೋರ್ತ್ ಕಾರ್ಡ್ ಬಂದ್ಬಿಟ್ಟು 10 of wands ಬಂದಿದೆ. ಸೊ 10 of wands ಕೂಡ ಅದೇ ತೋರಿಸ್ತಾ ಇದೆ ಗೈಸ್. 10 of wands ಬಂದ್ಬಿಟ್ಟು ಬೇಸಿಕಲಿ ನಿಮಗೆ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ಗಳಾಗ್ಬಿಡ್ತವೆ. ತುಂಬಾ ನೀವು ಜಾಸ್ತಿ ಓವರ್ ಬ್ರೈನ್ಗೆ ಜಾಸ್ತಿ ಸ್ಟ್ರೆಸ್ ಕೊಡೋ ಅಂಥದ್ದು, ತುಂಬಾ ಜಾಸ್ತಿ ನಾನು ಕ್ಯಾರಿ ಮಾಡ್ತಿದ್ದೀನಿ ಅನ್ನೋ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಜಾಸ್ತಿ ನನ್ನ ಮೇಲೆ ಬಿದ್ದಿದೆ, ನಾನೇ ಎಲ್ಲ ಕ್ಯಾರಿ ಮಾಡ್ತಿದ್ದೀನಿ ಅಂತ ಅನ್ಸ್ಬೋದು. ತುಂಬಾ ಜಾಸ್ತಿ ರೆಸ್ಪಾನ್ಸಿಬಿಲಿಟಿನ ನಿಮ್ ಮೇಲೆ ಹಾಕ್ಬೋದು. ನೀನ್ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ನಾನು ಹೇಳ್ದಂಗೆ ಕೇಳ್ಬೇಕು, ಅವರ ಜೊತೆ ಯಾಕೆ ಮಾತಾಡ್ತೀಯಾ, ಈ ತರ ಎಲ್ಲ ನಿಮ್ಗೆ ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಂತ ಬಂದ್ರೆ ಈ ಪರ್ಸನ್ ಡೆಫಿನೆಟ್ಲಿ ನೀವು ಬರ್ಡನ್ ಆಗ್ತೀರಾ. ನಿಮ್ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಫ್ರಸ್ಟ್ರೇಷನ್ಗೆ ಹೋಗ್ತೀರಾ. ಎಲ್ಲೋ ಒಂದ್ ಕಡೆ ಬಂದು ಸಿಗಾಕೊಂಡ್ಬಿಟ್ಟಿದೀನಿ, ಟ್ರ್ಯಾಪ್ ಆಗಿದ್ದೀನಿ ಅನ್ನೋಂತ ಫೀಲಿಂಗ್ ಕೂಡ ನಿಮ್ಗೆ ಬರುತ್ತೆ. ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳೋದನ್ನ ಮರಿತೀರಾ. ಅಂಡ್ ಆಫ್ಟರ್ ದಟ್ ಎಷ್ಟೋ ವಿಷಯಗಳು ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡ್ಕೊಂತ ಬರ್ತೀರಾ. ಹೆಲ್ತ್ ಹಾಳಾಗ್ಬೋದು, ನಿಮ್ಮ ಒಂದು ಇವಾಗ ನಿಮ್ಮನ್ನ ನೀವೇನ್ ಕೇರ್ ಮಾಡ್ಕೊಳ್ತೀರಾ ಅದು ಕೂಡ ಹಾಳಾಗ್ಬೋದು. ಅಂದ್ರೆ ಲೈಕ್ ನಿಮಗೆ ಲೈಕ್ ಇವ್ರನ್ನ ತಗೊಳ್ಳೋದು ಅಥವಾ ಬಿಡೋದು ನಿಮ್ಗೆ ಬಿಟ್ಟಿದೆ. ಇನ್ ಕೇಸ್ ನೀವು ಬೇಡ ಅಂದ್ರೆ ಬಿಡ್ಬೋದು, ಓಕೆನಾ. ಅಂಡ್ ಆಲ್ಸೋ ಇಲ್ಲಿ ಈ ಒಂದು ಪರ್ಸನ್ ಬಂದ್ಬಿಟ್ಟು ನಿಮಗೆ ತುಂಬಾ ಜಾಸ್ತಿ ಟೈಮ್ ಕೊಟ್ಬಿಟ್ಟು ನೀವು ಹೇಳ್ದಂಗೆ ಕೇಳ್ಕೊಂತ ಇರೋಂತ ಪರ್ಸನ್ ಅಲ್ಲ. ಆ ತರ ಅಂತೂ ನಂಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ನಿಮ್ಮ ಎನರ್ಜಿ ಈ ಒಂದು ರಿಲೇಶನ್ಶಿಪ್ಗೆ ಹೋದ್ರೆ ಡೆಫಿನೆಟ್ಲಿ ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ತುಂಬಾ ಜಾಸ್ತಿನೇ ಡ್ರೈನ್ ಆಗುತ್ತೆ. ತುಂಬಾ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಕೊಡ್ತಾರೆ. ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬರುತ್ತೆ. ಚೆನ್ನಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂತ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗ್ತೀರಾ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಈ ಪರ್ಸನ್ ನಿಮಗೆ ನೀವ್ ಅನ್ಕೊಂಡಿರೋ ತರ ಟೈಮ್ ಕೊಡದೇ ಇರ್ಬೋದು, ಅಥವಾ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡದೇ ಇರ್ಬೋದು. ನೀವ್ ಅನ್ಕೊಂಡಿದ್ದಷ್ಟು ಮಟ್ಟಿಗೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡೇ ಇರ್ಬೋದು. ಸೊ ಹಾಗಾಗಿ ನಿಮಗೆ ಡೆಫಿನೆಟ್ಲಿ ಬ್ಯಾಡ್ ಆಗಿ ಫೀಲ್ ಆಗುತ್ತೆ. ಅಯ್ಯೋ ಏನಪ್ಪ ನನ್ಗೆ ಈ ತರ ಎಲ್ಲ ಆಗ್ತಿದೆ ಅಂತ ಹೇಳಿ ಡೆಫಿನೆಟ್ಲಿ ನಿಮಗೆ ಅನ್ಸುತ್ತೆ. ನಿಮಗೆ ಬೇಡ ಅಂದ್ರೆ ಇಟ್ಸ್ ಓಕೆ ಟು ಸ್ಟಾಪ್. ನಿಮಗೆ ಯಾರು ಇದನ್ನ ಕ್ಯಾರಿ ಮಾಡಿ ಅಥವಾ ಈ ರಿಲೇಶನ್ಶಿಪ್ ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ. ಬಟ್ ಮುಂದುವರ್ಸೋದು ಬಿಡೋದು ನಿಮಗ್ ಬಿಟ್ಟಿದ್ದು ಅಂತ ಹೇಳಿ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದನ್ನು ಒಂಥರ ಮೆಸೇಜ್ ಅಥವಾ ಸಂದೇಶ ಅಥವಾ ಒಂದೇನೋ ಯೂನಿವರ್ಸ್ ಕಡೆಯಿಂದ ವಾರ್ನಿಂಗ್ ಅಂತ ಕೂಡ ನೀವು ತಗೊಳ್ಬಹುದು. ಬಿಕಾಸ್ ಮೊದ್ಲಿಂದ ಯಾವ ಕಾರ್ಡಲ್ಲೂ ನಿಮ್ಗೆ ಓಕೆ ಈ ಪರ್ಸನ್ ನಿಮಗೆ ಓಕೆ ಅನ್ನೋ ತರ ಯಾವ ಒಂದ್ ಕಾರ್ಡು ತೋರಿಸ್ತಾ ಇಲ್ಲ. ಫಸ್ಟ್ ಕಾರ್ಡ್ ಕೂಡ ನೆಗೆಟಿವ್ ಕಾರ್ಡು, ಸೆಕೆಂಡ್ ಕಾರ್ಡ್ ಕೂಡ ಒಂಥರ ರೂಲರು, ಅವರೇ ರೂಲ್ ಮಾಡುವಂತ ಕಾರ್ಡು, ಥರ್ಡ್ ಕಾರ್ಡ್ ಕೂಡ ಒಂಥರ ಟ್ರಾಪ್ಡ್ ಆಗಿರುವಂತ ಕಾರ್ಡು, ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಇನ್ ಕೇಸ್ ಈ ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಮುಂದುವರೆದ್ರೆ ನೀವು ಯಾವ ತರ ಒಂದು ಸಿಚುವೇಶನ್ ಅಲ್ಲಿ ಗೋತ್ರು ಹೋಗ್ತೀರಾ ಅಂತ ಹೇಳಿ ಕ್ಲಿಯರ್ ಆಗಿ ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಎಷ್ಟು ಬರ್ಡನ್ ಆಗ್ತೀರಾ, ಎಷ್ಟು ಕ್ಯಾರಿ ತಗೊಳ್ಬೇಕಾಗತ್ತೆ, ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲೆ ಬರುತ್ತೆ, ಅಂಡ್ ಎಷ್ಟು ನೀವು ವರ್ಕ್ ಮಾಡ್ಬೇಕಾಗತ್ತೆ. ಈ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೆ ವರ್ಕ್ ಅಲ್ಲ, ನೀವಿನ್ನು ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ಸುಮ್ಮನೆ ಅದನ್ನ ಇಂಪ್ರೆಸ್ ಮಾಡೋದಕ್ಕೆ ನೀವು ವರ್ಕ್ ಮಾಡ್ಕೊಂತಾನೆ ಹೋಗ್ಬೇಕಾಗತ್ತೆ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಹಿ ವಿಲ್ ಬಿ ನಾಟ್ ಹ್ಯಾಪಿ. ನೀವು ಏನೇ ಮಾಡಿದ್ರು ಒಂದು ಕೊಂಕ್ ಕೇಳೋದು, ಕೊಂಕ್ ಮಾತಾಡೋದು, ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಂಗೆ, ಆ ತರ ಒಂದು ಮಾತು ಬಂತು ಅಂದ್ರೆ ಡೆಫಿನೆಟ್ಲಿ ನಿಮಗೂ ಕೂಡ ಆಗುತ್ತೆ. ನೀವು ಕೂಡ ಏನಪ್ಪಾ ನಾನು ಇಷ್ಟೊಂದು ಮಾಡಿದ್ರು ನನಗೆ ಇದೇನೋ ಸಿಗ್ತಾ ಇರೋದು ಅಂತ ಹೇಳಿ ನಿಮಗೂ ಕೂಡ ಬೇಜಾರು ಕೂಡ ಅನ್ಸ್ಬೋದು. ಬೇಜಾರು ಅನ್ನೋದಕ್ಕಿಂತ ನೀವು ದುಃಖದಲ್ಲೇ ಮುಳುಗೋಗ್ಬೋದು. ಯಾರ ಜೊತೆನೂ ಏನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಆಗಲ್ಲ. ಆ ತರ ಒಂದು ಸಿಚುವೇಶನ್ ಅಲ್ಲೂ ಕೂಡ ನೀವು ಸಿಗಾಕೊಳ್ಬಹುದು. ಸೊ ದಯವಿಟ್ಟು ಥಿಂಕ್ ಮಾಡಿ, ಜಾಸ್ತಿನೇ ಥಿಂಕ್ ಮಾಡಿ, ದಯವಿಟ್ಟು ಜಾಸ್ತಿ ಥಿಂಕ್ ಮಾಡಿ. ಸೊ ನನಗೆ ಲಾಸ್ಟ್ ಅಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ ಗೈಸ್. ಇದು ಬಂದ್ಬಿಟ್ಟು ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ಅಂತ ನಾನು ತಗೊಳ್ತೀನಿ. ಇನ್ ಕೇಸ್ ಏನಾದ್ರು ನೀವು ಈ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡದೆ ಬಿಟ್ರಿ ಅಂತ ಹೇಳಿದ್ರೆ ಏನೋ ಒಂದು ನ್ಯೂ ಬಿಗಿನಿಂಗ್ ಆಗೋದಿದೆ ನಿಮ್ಮ ಲೈಫಲ್ಲಿ. ಯಾವುದೋ ಒಂದು ಹೊಸ ಪ್ರೀತಿ ಬರುವಂಥದ್ದಿದೆ. ಆ ಹೊಸ ಪ್ರೀತಿ ಯಾವ ಥರ ಅಂದರೆ ನಿಮ್ಮ ಹಾರ್ಟ್ನ ವಾರ್ಮ್ ಮಾಡುತ್ತೆ.
ದಟ್ ವಿಲ್ ಮೇಕ್ ಯು ಹ್ಯಾಪಿ, ನಿಮ್ಮನ್ನು ಸಂತೋಷವಾಗಿಡುವಂಥದ್ದು, ಒಂಥರ ಹ್ಯಾಪಿ ರಿಲೇಷನ್ಶಿಪ್ಪು, ತುಂಬ ಕ್ರಿಯೇಟಿವ್ ಆಗಿರುವಂಥ ರಿಲೇಷನ್ಶಿಪ್ಪು. ನೀವು ಈ ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ನೋಡ್ತೀರಾ, ನಿಮ್ಮ ಒಂದು ಎಮೋಷನ್ಸ್ಗೆ ಇಲ್ಲಿ ಬೆಲೆ ಇರುತ್ತೆ, ನೀವು ಮಾಡೋ ಕೆಲಸಗಳಿಗೆ ಇಲ್ಲಿ ಬೆಲೆ ಕೊಡ್ತಾರೆ ಅಪೋಸಿಟ್ ಪರ್ಸನು. ಯಾರು ಒಬ್ಬ ಹೊಸ ಲವ್ ಅಂತ ನೀವು ಚೂಸ್ ಮಾಡ್ತೀರಲ್ಲ, ಈ ಒಂದು ಇದು ಸಿಚುವೇಶನಲ್ಲಿ ಮುಗ್ದಾದ್ಮೇಲೆ ನೆಕ್ಸ್ಟ್ ಬರುವಂಥ ಪರ್ಸನು ಡೆಫಿನೆಟ್ಲಿ ತುಂಬಾ ವರ್ತಿ ಪರ್ಸನ್ ಅಂತ ಹೇಳ್ಬೋದು. ಅವ್ರ ಇಂಟ್ಯೂಷನ್ ಚೆನ್ನಾಗಿರುತ್ತೆ, ಅವರ ಫೀಲಿಂಗ್ಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಿಮ್ಮ ಹಾರ್ಟ್ ಲೈಕ್ ಆ ಪ್ರೀತಿಯಿಂದ ನಾನು ಇಷ್ಟು ದಿನ ಇದಕ್ಕೋಸ್ಕರ ಕಾದ್ನ ಅಂತ ನಿಮಗೆ ಫೀಲ್ ಆಗುತ್ತೆ. ಅಷ್ಟು ಒಂದು ಒಳ್ಳೆ ಲವ್ ನಿಮ್ಮ ಕಡೆ ಬರುವಂಥದ್ದಿದೆ. ಯು ವಿಲ್ ಬಿ ಲೈಕ್ ಫುಲ್ಫಿಲ್. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ನನ್ನ ಲೈಫ್ ಫುಲ್ಫಿಲ್ ಆಯ್ತಪ್ಪ, ಲವ್ ಅನ್ನೋದು ನನ್ನ ಜೀವನದಲ್ಲಿ ಐ ರಿಯಲಿ ಗಾಟ್ ಇಟ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಲವ್ ಬರುತ್ತೆ. ಮತ್ತು ನೀವು ಸ್ಪಿರಿಚುಲಿನೂ ಕೂಡ ಈ ಒಂದು ರಿಲೇಷನ್ಶಿಪ್ ಯಾವುದು ಫಸ್ಟು ಈ ಪರ್ಸನ್ ಏನಿದೆ ಅದು ಒಂದು ಸ್ವಲ್ಪ ಕಟ್ಟಾದ್ಮೇಲೆ ಸ್ಪಿರಿಚುಲಿ ಸ್ವಲ್ಪ ಬಾಗ್ತೀರಾ. ಅದರಿಂದ ನೀವು ಡೆಫಿನೆಟ್ ಆಗಿ ಒಂದು ಹೊಸ ಪರ್ಸನ್ ಥರ ಒಂಥರ ಹೊಸ ವಿಷಯಗಳು ನಿಮಗೆ ಗೊತ್ತಾಗ್ತಾ ಬರ್ತವೆ. ಯಾವಾಗ ನೀವು ಸ್ಪಿರಿಚುಲಿ ಸ್ಟ್ರಾಂಗ್ ಆಗಿ ಹೋಗ್ತೀರಾ, ಹೊಸ ಪ್ರೀತಿ ಬರುತ್ತೆ, ಹೊಸ ವಿಷಯಗಳು, ಪ್ಯೂರ್ ಎಮೋಷನ್ಸ್ ಬರುತ್ತೆ. ನೀವು ಒಂದು ಗುಡ್ ರಿಲೇಷನ್ಶಿಪ್ಗೆ ಹೋಗ್ತೀರಾ. ಮತ್ತು ಆ ರಿಲೇಷನ್ಶಿಪ್ ಯಾವ ಥರ ಇರುತ್ತೆ ಅಂದರೆ, ನೀವು ಏನು ಮಾಡಿದ್ರು ಆ ಪರ್ಸನ್ ನಿಮಗೆ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ. ಏನು ಇಷ್ಟು ಚೆನ್ನಾಗಿ ಮಾಡ್ತೀಯಾ, ಏನು ಇಷ್ಟು ಚೆನ್ನಾಗಿ ಇಟ್ಕೊಳ್ತೀಯಾ, ಲೈಕ್ ಇದೆಲ್ಲ ನಿಮ್ಮ ಕೈಯಲ್ಲಿ ಹೆಂಗಾಗುತ್ತೆ ಅಂತ ನೀವೇನು ಮಾಡಿದ್ರು ಒಂಥರ ಸರ್ಪ್ರೈಸ್ ಆಗಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವಂಥದ್ದು. ಫಸ್ಟ್ ರಿಲೇಷನ್ಶಿಪ್ ಥರ ನಿಮ್ಮನ್ನು ಬೈಯೋದು, ಯಾಕೆ ಈ ಥರ ಆ ಥರ ಕಂಟ್ರೋಲ್ ಮಾಡೋಕ್ಕೆ, ಆ ಥರ ರಿಲೇಷನ್ಶಿಪ್ ಅಲ್ಲ. ಇದೊಂಥರ ಪ್ಯೂರ್ಲಿ ಇಟ್ಸ್ ಅ ವೆರಿ ಗುಡ್ ರಿಲೇಷನ್ಶಿಪ್. ಇಟ್ ವಿಲ್ ಮೇಕ್ ಯುವರ್ ಹಾರ್ಟ್ ಹ್ಯಾಪಿ. ಆ ಥರ ಒಂದು ರಿಲೇಷನ್ಶಿಪ್ಪು ನಿಮಗೆ ಸಿಗುತ್ತೆ, ಡೆಫಿನೆಟ್ ಆಗಿ ಸಿಗುತ್ತೆ ಗೈಸ್. ಯೂನಿವರ್ಸ್ ಕಡೆಯಿಂದ ನಿಮಗೆ ಇದೊಂದು ಒಳ್ಳೆ ಕಾರ್ಡ್ ಬರ್ತಾ ಇದೆ ಲಾಸ್ಟಲ್ಲಿ, ಏಸ್ ಆಫ್ ಕಪ್ಸು. ದಯವಿಟ್ಟು ಇದನ್ನು ಕ್ಲೈಮ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಜನ ವಾಟರ್ ಎಲಿಮೆಂಟ್ಸ್ ರಾಶಿಯವರು ನೋಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಲೈಕ್ ವೃಶ್ಚಿಕ ರಾಶಿ ಇರ್ಬೋದು ಅಥವಾ ಕಟಕ ರಾಶಿ, ಆ ಥರ ರಾಶಿಗಳೆಲ್ಲ ನೋಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಇದು ಬಂದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಇನ್ ಕೇಸ್ ನೀವು ಏನಾದರೂ ಈ ಪರ್ಸನ್ ನಾನು ನಂಬೋದಾ ಅಂತ ಹೇಳಿ ಕ್ವಶನಲ್ಲಿ ಕೇಳಿದರೆ, ನೀವು ಇವಾಗ ಪ್ರೆಸೆಂಟ್ಲಿ ಇದ್ದೀರಲ್ಲ ಆ ರಿಲೇಷನ್ಶಿಪ್ಪಲ್ಲಿ ಖಂಡಿತವಾಗ್ಲೂ ನೀವು ಹ್ಯಾಪಿಯಾಗಿಲ್ಲ. ಅದು ಸಿಚುವೇಶನಲ್ಲಿ ನಿಮಗೆ ಏನೋ ಒಂದು ಪಾಠ ಕಲಿಸೋಕ್ಕೆ ಬಂದಿರ್ತಾರೆ. ಆ ರಿಲೇಷನ್ಶಿಪ್ಪಲ್ಲಿ ನೀವು ಕಟ್ಟಾದಮೇಲೆ ನೆಕ್ಸ್ಟು ಏನು ಬರುತ್ತಲ್ಲ ಆ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಹ್ಯಾಪಿಯಾಗಿರ್ತೀರ. ತುಂಬ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಹ್ಯಾಪಿಯಾಗಿರ್ತೀರ. ನೀವು ಅಂದ್ಕೊಂಡೇ ಇರಲ್ಲ ಈ ಪರ್ಸನ್ ನನಗೆ ಇಷ್ಟೊಂದು ಪ್ರೀತಿ ಕೊಡ್ತಾರ ಅಂತ ಹೇಳಿ. ಯೂನಿವರ್ಸ್ ಕಡೆಯಿಂದ ಲಾಸ್ಟ್ ಮೆಸೇಜ್ ಏನು ಬಂದಿದೆ, ತುಂಬಾ ಚೆನ್ನಾಗಿದೆ ಕಾರ್ಡು. ಒಂಥರ ಬ್ಲೆಸ್ಸಿಂಗ್ ಕಾರ್ಡ್ ಅದು. ಪ್ರೀತಿ ಯಾರು ನನಗೆ ಸಿಗ್ತಾನೆ ಇಲ್ಲ ಅಂತ ಒದ್ದಾಡ್ತಿರ್ತಾರಲ್ಲ ಅಂಥವ್ರಿಗೆ ಸಿಗುವಂಥ ಒಂದು ಪ್ಯೂರ್ ಕಾರ್ಡ್ ಅದು. ಲೈಕ್ ತುಂಬಾ ಒಳ್ಳೆ ಕಾರ್ಡು. ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಪ್ರೀತಿ ನಿಮ್ಮ ಕಡೆ ಬರುವಂಥದ್ದಿದೆ. ಇದು ಸ್ಟ್ರಗ್ಲಿಂಗಲ್ಲಿ ಸಿಗಾಕೊಂಡು ನಿಮ್ಮನ್ನು ನೀವು ಡ್ರೈನ್ ಮಾಡ್ಕೊಬೇಡಿ. ದಯವಿಟ್ಟು ಒಳಗಡೆಯಿಂದ ಪ್ರೀತಿ ಬಂದಾಗ ಆಕ್ಸೆಪ್ಟ್ ಮಾಡಿ. ಯೂನಿವರ್ಸ್ ಕಡೆಯಿಂದ ಹೇಳ್ತಾ ಇದ್ದಾರೆ, ನಿಮಗೆ ಖಂಡಿತ ಒಳ್ಳೆ ಪ್ರೀತಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ರೀಡಿಂಗ್ ಆಗಿತ್ತು ಗೈಸ್.